ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಜ್ಜಿ, ಏನು ಹೇಳ್ತಿದ್ದೀರಾ ನೀವು? ವೈಜಯಂತಿ ಅಮ್ಮನ ಗಂಡನ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು? ನೀವು ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯೋ, ನಾನು ಯಾಕೋ ತಮಾಷೆ ಮಾಡಲಿ? ಅದು ಇವಳ ಗಂಡನ ಬಗ್ಗೆ. ಅಜ್ಜಿ, ಏನು ಯೋಚನೆ ಮಾಡ್ತಿದ್ದೀರಾ? ಅಲ್ಲ ಕಣವ, ವೈಜಯಂತಿ ದಿನ ಪೂರ್ತಿ ನನ್ನ ಜೊತೆಲೇ ಇರ್ತಾಳೆ. ಅವಳಿಗೆ ನನ್ನ ಬಗ್ಗೆ ಎಷ್ಟು ಗೊತ್ತೋ ಅಷ್ಟೇ ಅವಳ ಬಗ್ಗೆನೂ ನನಗೆ ಗೊತ್ತು. ನಾನು ಅವಳ ಹತ್ರ ನನ್ನ ಕಥೆ ಎಲ್ಲ ಹೇಳ್ಕೊಂಡಿದ್ದೀನಿ. ಅವಳು ಹಾಗೇನೆ ನನ್ನ ಹತ್ರ ಎಲ್ಲ ಹೇಳ್ಕೊಂಡಿದ್ದಾಳೆ. ಇವಳ ಗಂಡ ನನ್ನ ಸ್ವಂತ ಮಗಳು ಅಳಿಯ ಅನ್ನೋ ಥರ ಹೇಳ್ಕೊಂಡಿದ್ದಾಳೆ. ಹಾಗಾಗಿ ಅವಳ ಗಂಡನ ಬಗ್ಗೆ ಎಲ್ಲ ಗೊತ್ತು ಅಂತ ಹೇಳಿದೆಪ್ಪ. ಈ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ನಿಮ್ಮ ಮನೆಯವರು, ನಿಮ್ಮ ಗಂಡ ಇನ್ನೂ ಬದುಕಿದಾರ? ಅಲ್ಲಮ್ಮ, ನಿಮ್ಮ ಗಂಡ ಎಲ್ಲಿದ್ದಾರೆ ಹಾಗಾದ್ರೆ? ನೀವ್ಯಾಕೆ ಅವ್ರ ಜೊತೆ ಇಲ್ಲ? ಅವ್ರು ಬದುಕಿದಾರೆ ಅಂದಮೇಲೆ ನೀವಿಬ್ರು ಜೊತೆಲಿರ್ಬೇಕು ತಾನೆ? ಅಮ್ಮ, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಒಂಟಿಯಾಗಿರೋದಕ್ಕಿಂತ ನಿಮ್ಮ ಫ್ಯಾಮಿಲಿ ಜೊತೆ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ? ಅಲ್ಲ, ನಾವು ನಿಮ್ಮನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಬೋದು, ಎಷ್ಟೇ ಪ್ರೀತಿ ತೋರಿಸ್ಬೋದು, ಆದರೆ ಫ್ಯಾಮಿಲಿ ಜೊತೆ ಇರೋ ಸುಖನೇ ಬೇರೆ ಅಲ್ವಾ? ಅಮ್ಮ, ನಮಗೆ ನಿಮ್ಮ ನೋವೇನು ಅಂತ ಅರ್ಥ ಆಗುತ್ತೆ. ನಿಮ್ಮ ಪರ್ಸನಲ್ ಜೀವನದ ಬಗ್ಗೆ ಕೇಳ್ತಿದ್ದೀವಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ನೀವು ಯಾಕೆ ನಿಮ್ಮ ಯಜಮಾನ್ರ ಜೊತೆ ಇಲ್ಲ? ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ವಾ? ಟಾರ್ಚರ್ ಕೊಡ್ತಿದ್ರಾ? ಅವ್ರು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ, ತುಂಬ ಹಿಂಸೆ ಕೊಟ್ಟಿದ್ದಾರೆ ಅಂದರೆ ಅದು ದೊಡ್ಡ ಅಪರಾಧ ಆಗುತ್ತೆ. ಅವ್ರು ನನ್ನನ್ನು ಕಣ್ರೆಪ್ಪೆಲ್ಲಿಟ್ಕೊಂಡು ನೋಡ್ಕೊಂಡಿದ್ದಾರೆ. ದೇವರಂಥ ಮನುಷ್ಯರು ಅವರು. ಹಾಗಾದರೆ ನೀವ್ಯಾಕೆ ಅವರಿಂದ ದೂರ ಆಗಿದ್ದೀರಾ? ಅಷ್ಟು ಒಳ್ಳೆಯವ್ರಂದ್ರೆ ಅವ್ರ ಜೊತೆನೇ ಇರ್ಬೋದಾಗಿತ್ತಲ್ವಾ? ಈ ಪ್ರಪಂಚದಲ್ಲಿ ಯಾವುದು ನಾವು ಅಂದ್ಕೊಂಡ ಹಾಗಾಗಲ್ಲ. ಅಂದ್ಕೊಳ್ಳೋದು ಒಂದಾದರೆ ಅದಾಗೋದೇ ಒಂದು ಅಲ್ವಾ? ಆಗುತ್ತೆ ಅಂತ ಭ್ರಮೇಲಿ ಬದುಕೋಕ್ಕಿಂತ ಆಗಲ್ಲ ಅನ್ನೋ ವಾಸ್ತವದಲ್ಲಿ ಬದುಕೋದು ತುಂಬ ಒಳ್ಳೆಯದು. ಬರೀ ದೇವಸ್ಥಾನಕ್ಕೆ ಹೋಗಿ ಇಷ್ಟೊತ್ತಾಯ್ತು, ಇನ್ನೂ ಬರಲಿಲ್ವಲ್ಲ? ಅದಿತಿ, ಅಮ್ಮಂಗೆ ಒಂದು ಫೋನ್ ಮಾಡಿಬಿಡು. ಅಮ್ಮ ಹುಷಾರಮ್ಮ. ಅಮ್ಮ ಬಂದರು. ಅಮ್ಮ ಹುಷಾರು, ನಿಧಾನ ನಿಧಾನ. ಏನು ಪರಿ ಇದು? ಪಕ್ಕದ ರಸ್ತೆಯಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಇಷ್ಟೊತ್ತಾಗಬೇಕಾ? ಯಾಕೆ ಲೇಟ್ ಆಯಿತು? ರೀ, ನಿಮಗೂ ಗೊತ್ತಲ್ಲ ಇವತ್ತು ದೇವಸ್ಥಾನಕ್ಕೆ ಎಷ್ಟು ಜನ ಬಂದಿರ್ತಾರೆ ಅಂತ. ತುಂಬ ರಶ್ ಇತ್ತು, ಅದಕ್ಕೆ ಲೇಟ್ ಆಯಿತು. ಅಮ್ಮ ಯಾಕೆ ಕುಣ್ಕೊಂಡು ಬಂದೆ? ಕಾಲೇನಾದ್ರು ಏಟ್ ಮಾಡ್ಕೊಂಡಿದ್ಯಾ? ಅದಿತಿ, ನನ್ನ ಕತೆ ಗೊತ್ತಿಲ್ವೇನೋ ನಿನಗೆ? ಆಗಾಗ ಕಾಲು ಹುಡುಕ್ತಾ ಇರುತ್ತೆ, ನೋವಾಗ್ತಿರುತ್ತೆ, ಏನೋ ಒಂದು ಆಗ್ತಾ ಇರುತ್ತೆ. ಹಾಗಿದ್ಮೇಲೆ ಇವತ್ತು ಯಾಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಪರಿ? ಇನ್ನೊಂದು ದಿವಸ ಆರಾಮಾಗಿ ಹೋಗಿ ಬರ್ಬೋದಾಗಿತ್ತಲ್ವಾ? ರೀ, ನಾನು ದೇವಸ್ಥಾನಕ್ಕೆ ಹೋಗೋವಾಗ ಚೆನ್ನಾಗೇ ಇದ್ದೆ, ವಾಪಸ್ ಬರೋವಾಗ ನೋವಾಗಿದ್ದು ಅಷ್ಟೇ. ಪಾ, ನೀವು ಅಮ್ಮನ ಮಾತು ಕೇಳಬೇಡಿ. ಅಮ್ಮ ಬರೀ ಸುಳ್ಳು ಹೇಳ್ತಾ ಇದ್ದಾಳೆ. ಏನೋ ಸುಳ್ಳು ಹೇಳ್ತಾ ಇದ್ದಾಳ? ಬರೀ ಅಂಜು ಹೇಳ್ತಾ ಇರೋದು ನಿಜಾನ?
ಬರೀ ನಿನ್ನನ್ನೇ ಕೇಳ್ತಾ ಇರೋದು. ಅಂಜು ಹೇಳ್ತಾ ಇರೋದು ನಿಜಾನಾ ಅಂತ. ಅಪ್ಪ ನೀವೇನ್ ಕೇಳಿದ್ರು ನನ್ನನ್ನ ಕೇಳಿ, ಅಮ್ಮನ್ನೇನು ಕೇಳಬೇಡಿ. ಅಮ್ಮಂಗೆ ಸುಮ್ಮನೆ ಕಾಲ್ನೋವು ಬಂದಿಲ್ಲ. ದೇವಸ್ಥಾನದಲ್ಲಿ 108 ಸಲ ಮಂಡಿ ಸೇವೆ ಮಾಡಿದಾಳೆ, ಅದಕ್ಕೆ ಕಾಲ್ನೋವು ಬಂದಿದೆ. ಏನು ಮಂಡಿ ಸೇವೆ ಮಾಡೋದಕ್ಕೆ ಹೋಗಿದ್ಯಾ? ಏನ್ ಪರಿ ನೀನು? ನಿನಗೆ ಒಂಚೂರು ಅರ್ಥನೇ ಆಗೋದಿಲ್ವಾ? ಬಾಯಲ್ಲಿ ಮೊದಲು ಕುಪ್ಪ ಅಲ್ಲ, ಮೊದಲೇ ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ ನಿನಗೆ ಗೊತ್ತಿದೆ. ಆದ್ರೂ ಅಂಥದ್ರಲ್ಲಿ ಈ ಸಾಹಸ ಯಾಕಬೇಕಿತ್ತು? ಅಷ್ಟಕ್ಕೂ ಮಂಡಿ ಸೇವೆ ಮಾಡುವಂಥ ಅನಿವಾರ್ಯತೆ ಆದ್ರೂ ಏನಿತ್ತು ನಿನಗೆ? ಅನಿವಾರ್ಯತೆ ಇತ್ತು ರೀ. ನಮ್ಮ ಆರ್ತಿ ಸೀಮಂತ ಯಾವ ತೊಂದರೆನೂ ಇಲ್ಲದೆ ನೆರವೇರಲಿ, ನಾವು ಆ ಕಾರ್ಯಕ್ರಮಕ್ಕೆ ಹೋಗಿ ಬಂದರೆ ಮಂಡಿ ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದೆಲ್ಲ ಸಾಂಗವಾಗಿ ನೆರವೇರಿದ ಮೇಲೆ ಹರಕೆ ತೀರಿಸೋದು ನಮ್ಮ ಕರ್ತವ್ಯ ಅಲ್ವಾ? ಅದಕ್ಕೆ ಮಂಡಿ ಸೇವೆ ಮಾಡಿದೆ. ಬರೀ ಹರಕೆ ಮಾಡ್ಕೊಳ್ಳೋದೇನೋ ಸರಿ, ಆದರೆ ಈಗಲೇ ಹರಕೆ ತೀರಿಸ್ಬೇಕು ಅಂತೇನು ಇರಲಿಲ್ವಲ್ಲ? ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ತೀರಿಸ್ಬಹುದಾಗಿತ್ತು ತಾನೇ? ಯಾವತ್ತೇ ಇದ್ರೂ ಹರಕೆ ಅನ್ನೋದನ್ನು ನಾವು ತೀರಿಸಲೇಬೇಕಲ್ವೇನ್ರಿ? ಅದಕ್ಕೆ ಈಗಲೇ ಮಾಡಿದೆ. ಹಾಗಲ್ಲ ಪರಿ, ಆರೋಗ್ಯ ಸರಿ ಇಲ್ಲದೆ ಇರೋ ಟೈಮ್ನಲ್ಲಿ ಇದೆಲ್ಲ ಯಾಕೆ ಬೇಕಿತ್ತು ಅಂತ. ಈಗ ನೋಡು ಎಷ್ಟು ಸುಸ್ತಾಗಿದ್ಯಾ. ಆಯಿಂಟ್ಮೆಂಟ್ ಏನಾದ್ರು ತಗೊಂಡು ಬಂದು ಹಚ್ಚಲಾ? ಏಯ್, ನೀನು ಯಾಕೆ ನಗ್ತಾ ಇದೆಯಾ? ಏನಿಲ್ಲ ಅಮ್ಮ, ಅಪ್ಪ ಈಗಲೇ ನನ್ನನ್ನು ಈ ರೇಂಜಿಗೆ ಕೇರ್ ಮಾಡ್ತಾರೆ. ಅದೇ ಮದುವೆ ಆಗಿದ್ದು ಹೊಸದ್ರಲ್ಲಿ ಯಾವ ರೇಂಜಿಗೆ ಕೇರ್ ಮಾಡಿರ್ಬೇಡ ಅನ್ನೋ ಒಂದು ಚಿಕ್ಕ ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಟು ಬಂದೆ. ಏಯ್, ನಾಚಿಕೆ ಆಗಲ್ವೇನೆ ನಿನಗೆ? ಅಪ್ಪ ಅಮ್ಮನ ಬಗ್ಗೆ ಈ ಥರ ಮಾತಾಡ್ತಿದ್ಯಲ್ಲ, ಅದು ಚಿಕ್ಕ ಹುಡುಗಿ ಮುಂದೆ ಹಾಕ್ತೀನಿ ನೋಡ್ತಲ್ಲ. ಅದಿತಿ, ಆಗ ನಾನು ಪರಿನ ಹೇಗೆ ಲವ್ ಮಾಡ್ತಾ ಇದ್ದೆ ಅಂದ್ರೆ, ಆಕಾಶದಿಂದ ಧರೆಗಿಳಿದರಂಬೆ, ಆಕಾಶದಿಂದ ಧರೆಗಿಳಿದರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚಂದನದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚೆಲುವಾದ ಗೊಂಬೆ. ಅದಕ್ಕೆ ನಾನು ವಾಸ್ತವದಲ್ಲಿ ಬದುಕ್ತಾ ಇದ್ದೀನಿ. ಅಮ್ಮ, ನೀವೇನೇನು ಹೇಳ್ತೀರಾ ಅಂತ ನನಗೆ ಅರ್ಥ ಆಗಲಿಲ್ಲ. ಏನೂ ಇಲ್ಲಪ್ಪ, ನನ್ನ ಹಣೆ ಬರ ಚೆನ್ನಾಗಿಲ್ಲ ಅಂತ ಹೇಳಿದೆ ಅಷ್ಟೆ. ಅದಕ್ಕೆ ನನ್ನ ಗಂಡನಿಂದ ನಾನು ದೂರ ಆಗಿರೋದು. ನಿಮ್ಗೆ ಅರ್ಥ ಆಗೋ ಥರ ನಾನು ಹೇಳಬೇಕು ಅಂದರೆ, ಸುಮಾರು 25 ವರ್ಷಗಳ ಹಿಂದೆ ನಮ್ಮ ಮನೇಲಿ ಬೆಂಕಿ ದುರಂತ ನಡೀತು. ಆ ದುರಂತದಲ್ಲಿ ನಾನು ನನ್ನ ಗಂಡ ಬೇರೆ ಆಗ್ಬೇಕಾಗಿ ಬಂತು. ಸಂಬಂಧದಲ್ಲಿ ನಾವು ನೀವು ಬೇರೆ ಬೇರೆ ಇರ್ಬೋದು, ಆದರೆ ನಮ್ಮ ಜೀವನ ಹೆಚ್ಚು ಕಡಿಮೆ ಒಂದೇ ಥರ ಇದೆ. ನಾನು ನನ್ನ ತಂದೆ ತಾಯಿನ ಒಂದು ಫೈರ್ ಆಕ್ಸಿಡೆಂಟಲ್ಲಿ ಕಳ್ಕೊಂಡೆ. ದುರಂತ ಅಂದ್ರೆ ಇದೇ ಅನ್ಸುತ್ತೆ. ಮಕ್ಕಳು ಕಣ್ಣು ಮುಂದೆ ಇದ್ರು
ನಾನೇ ನಿಮ್ಮ ಹೆತ್ತ ತಾಯಿ ಅಂತ ಹೇಳ್ಕೊಳಕ್ಕಾಗ್ತಿಲ್ಲ. ವೇದಾಂತ್ ನನ್ನ ಕಂದ. ನೀನು ಅನ್ಕೊಂಡ ಹಾಗೆ ನಿಮ್ಮ ಅಪ್ಪ ಅಮ್ಮ ಇನ್ನೂ ಸತ್ತಿಲ್ಲ, ಬದುಕಿದ್ದಾರೆ. ಅಗ್ರಜ, ಸಮಾಧಾನ ಮಾಡು. ನೀನು ಹೇಳ್ದಾಗೆ ನಮ್ಮ ತಂದೆ ಫೈರ್ ಆಕ್ಸಿಡೆಂಟಲ್ಲಿ ಡೆತ್ ಆದರೂ ಅದನ್ನು ನಾವ್ಯಾರೂ ನೋಡಿಲ್ಲ. ಆದರೆ ನಮ್ಮಮ್ಮ ಮಾತ್ರ ಇನ್ನೂ ಬದುಕಿದ್ದಾರೆ, ಅದಂತೂ ಪಕ್ಕ. ಅಮ್ಮ, ನೀವು ನಿಮ್ಮ ಗಂಡನಿಂದ ಒಂದು ಬೆಂಕಿ ದುರಂತದಲ್ಲಿ ದೂರ ಆದ್ರಿ ಅಂತ ಹೇಳಿದ್ರಲ್ಲ, ಅವ್ರಿನ್ನೂ ಬದುಕಿರ್ಬೋದಲ್ವಾ? ಅಮ್ಮ, ಅವ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ, ಅವ್ರನ್ನ ನಾನು ಹುಡುಕೊಡ್ತೀನಿ. ಹೌದು ಅಮ್ಮ, ನೀವು ಹೇಳಿ ಎಲ್ಲಿದ್ದಾರಂತ ಒಂದೇ ಒಂದು ಕ್ಲೂ ಕೊಡಿ, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ಅಮ್ಮ ಪ್ಲೀಸ್, ಏನಾದರೂ ಮಾತಾಡಿ. ಇಲ್ಲಪ್ಪ, ನನಗೆ ಅವರ ಬಗ್ಗೆ ಏನೂ ಗೊತ್ತಿಲ್ಲ. ಏ ಅಮ್ಮು, ಯಾಕೆಲ್ಲರೂ ವಿಚಿತ್ರವಾಗಿ ಆಡ್ತಿದ್ದೀರಾ? ಏನಾಗಿದೆ ನಿಮಗೆಲ್ಲ? ಯಾಕಕ್ಕ? ನಾನು ಅಪ್ಪ ಅಮ್ಮನ ಹತ್ರ ಅದಿತಿ ವಿಚಾರವಾಗಿ ಮಾತಾಡ್ದೆ. ಅವ್ರು ನೋಡಿದ್ರೆ ಅವಳ ಬಗ್ಗೆ ಏನು ಆಸಕ್ತಿನೇ ತೋರಿಸ್ತಿಲ್ಲ. ಅದಿತಿನ್ ಕೇಳಿದ್ರೆ ನನ್ನನ್ನು ಏನೂ ಕೇಳಬೇಡ, ಎಲ್ಲ ಅಮ್ಮು ಅಕ್ಕಂಗೆ ಗೊತ್ತಿದೆ, ಅವಳೇ ಹೇಳ್ತಾಳೆ ಅಂತ ಹೇಳಿದ್ಲು. ಅಮ್ಮು, ನನ್ಗಿಲ್ಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಏನು ಸರಿ ಇಲ್ಲ ಅಂತ ಅನಿಸ್ತಿದೆ. ಅಮ್ಮು, ನಿಜ ಹೇಳು, ಯಾಕೆ ಅದಿತಿ ನನ್ನ ಸೀಮಂತಕ್ಕೆ ಬರಲಿಲ್ಲ? ಅಕ್ಕ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಕಣೆ. ಹಾಗೇನಾದರೂ ಅದಿತಿಯಾಗಿ ಬಂದಿಲ್ಲ ಅಂತ ಗೊತ್ತಿದ್ರೆ ನಿನಗೆ ಹೇಳ್ತಿರ್ಲಿಲ್ವಾ ಹೇಳು? ನಿನ್ನ ಹತ್ರ ಏನಾದರೂ ಮುಚ್ಚಿಟ್ಟಿದ್ದೀನಾ? ನೀವ್ ಎಲ್ರೂ ನನ್ನನ್ನು ಎಷ್ಟೇ ಸಂಭಾಳಿಸಿದ್ರು ನನಗೆ ಮಾತ್ರ ಅನುಮಾನ ಒಂಚೂರು ಕಮ್ಮಿ ಆಗಲ್ಲ. ನನ್ನ ಪ್ರಕಾರ ಏನೋ ಆಗಿದೆ ಅಂತ ಅನಿಸ್ತಿದೆ. ನಾನು ಪ್ರೆಗ್ನೆಂಟ್ ಅನ್ನೋ ಕಾರಣಕ್ಕೆ ತಾನೆ ನೀವು ಎಲ್ಲರೂ ವಿಷಯ ಮುಚ್ಚಿಡ್ತಿದ್ದೀರಾ. ಅದಿತಿ ನಂಗೂ ತಂಗಿ ಕಣೆ, ಅವಳು ಹೇಗೆ ಮಾತಾಡ್ತಾಳೆ, ಹೇಗಿರ್ತಾಳೆ ಅಂತ ನನಗೂ ಗೊತ್ತಿದೆ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವಳ ವಾಯ್ಸ್ ಒಂಥರ ಇತ್ತು, ಏನೋ ಆಗಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ನಿಜ ಹೇಳು ಅಮ್ಮು, ಏನಾಗಿದೆ ಅಂತ ನಿನಗೆ ಗೊತ್ತಿದೆ ತಾನೆ? ನಿಜವಾಗ್ಲೂ ಅಕ್ಕ, ನನಗೇನು ಗೊತ್ತಿಲ್ಲ. ಹಾಗಿದ್ರೆ ನನ್ನ ಮಗು ಮೇಲೆ ಆಣೆ ಮಾಡಿ ಹೇಳು, ನಿನಗೇನು ಗೊತ್ತಿಲ್ಲ ಅಂತ. ಅಮ್ಮು, ನಿನ್ನೆ ಕೇಳ್ತಿರೋದು, ಆಣೆ ಮಾಡು. ದಯವಿಟ್ಟು ನನ್ನ ಕ್ಷಮಿಸ್ಬೇಡೆ. ನನ್ನಿಂದಾಗಿ ಇನ್ನು ಪ್ರಪಂಚ ನೋಡ್ತಿರೋ ಆ ಮಗು ಮೇಲೆ ಆಣೆ ಮಾಡುವಾಗಾಯಿತು. ಆದಿತ್ಯಗೆ ಸಂಬಂಧಪಟ್ಟಿರೋ ವಿಷಯನ ನಿನ್ನ ಹತ್ರ ಮುಚ್ಚಿಟ್ಟಿದ್ದೀನಿ. ಏನು ಹೇಳ್ತಿದ್ಯಾ ಅಮ್ಮು? ಅದಿತಿ ವಿಷಯನ? ಏನದು? ಅದಿತಿಗೇನಾಗಿದೆ? ಈಗ ವಿಷಯ ಬಿಡು ಅಕ್ಕ, ಸಮಯ ಬಂದಾಗ ನಾನೇ ಹೇಳ್ತೀನಿ. ಪ್ಲೀಸ್, ನೀನು ಅಲ್ಲಿವರೆಗೂ ಏನೂ ಕೇಳಬೇಡ. ಅಮ್ಮು, ಅಮ್ಮು,
ಎಲ್ರಿಗೂ ಏನಾಗಿದೆ ಏನು ಅಂತಲೂ ಬಿಡ್ಕೊಡ್ತಾ ಇಲ್ಲ, ಏನೂ ಹೇಳ್ತಿಲ್ಲ. ನಂಗೆ ಏನೂ ಅರ್ಥನೇ ಆಗ್ತಾ ಇಲ್ಲ. ಈಗಾಗಲೇ ನಾನು ನಿನಗೆ ಸುಮಾರು ಸಾರಿ ವಾದ್ ಮಾಡಿದ್ದೀನಿ ವೈದೇಹಿ. ನೀನು ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅನ್ಸುತ್ತೆ. ಇಂಥ ಗೇಮ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಇವೆಲ್ಲ ಈ ಸುಹಾಸಿನಿ ಹತ್ರ ನಡೆಯಲ್ಲ. ನಿನಗೆ ವೇದಾಂತ್ ಹತ್ರ ವಿಕ್ರಾಂತ್ ಹತ್ರ ನೀನೇ ತಾಯಿ ಅಂತ ಹೇಳ್ಕೊಳಕ್ಕಾದ್ರೆ ಇಂಡೈರೆಕ್ಟ್ ಆಗಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೀಯಾ? ಇಲ್ಲ ಸುಹಾಸಿನಿ, ನಾನು ಇದುವರೆಗೂ ಅಂತ ಪ್ರಯತ್ನ ಮಾಡಿಲ್ಲ, ಮುಂದೆ ಮಾಡೋದೂ ಇಲ್ಲ. ನೀನು ಎಷ್ಟೇ ನಾಜೂಕಾಗಿ ಮಾತಾಡಿದ್ರು ನಿನ್ನ ಉದ್ದೇಶ ಏನಿರ್ಬೋದು ಅಂತ ನನಗೆ ಗೊತ್ತಾಗುತ್ತೆ. ನಿನ್ನ ಮಾತಿನ ಧಾಟಿ ಬೇರೆ ಇರ್ಬೋದು, ಆದರೆ ಅದರ ಒಳ ಅರ್ಥ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ನೀನು ಬೇಕು ಬೇಕು ಅಂತಾನೆ ವೇದಾಂತ್ ಹತ್ರ ನಿನ್ನ ಗಂಡ ಫೈರ್ ಆಕ್ಸಿಡೆಂಟಲ್ಲಿ ತೀರೋದ್ರು ಅಂತ ಹೇಳಿದೆ. ನೀನು ತಪ್ಪು ತಿಳ್ಕೊಂಡಿದ್ಯಾ. ನಾನು ಖಂಡಿತ ಆ ಉದ್ದೇಶದಲ್ಲಿ ಹೇಳಲಿಲ್ಲ. ವೈದೇಹಿ, ಸುಮ್ಮನೆ ನನ್ನನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡಬೇಡ. ನೀನು ಹಾಗೆ ಹೇಳಲಿಲ್ಲ ಅಂದ್ರೆ ವೇದಾಂತ್ ಯಾಕೆ ನನ್ನ ತಂದೆ ತಾಯಿನೂ ಫೈರ್ ಆಕ್ಸಿಡೆಂಟಲ್ಲಿ ತೀರೋದ್ರು ಅಂತ ಹೇಳ್ತಾ ಇದ್ದ? ನನ್ನ ಮಕ್ಕಳ ಹತ್ರ ಹೋಗಿ ನಾನೇ ನಿಮ್ಮ ತಾಯಿ ಅಂತ ಹೇಳೋದಕ್ಕೆ ತೀರ್ಮಾನ ಮಾಡಿದ್ರೆ ನೀನಲ್ಲ, ನಿನ್ನ ಹಿಂದೆ ಯಾರೇ ಇದ್ರೂ ನನ್ನನ್ನು ತಡೆಯೋದಕ್ಕಾಗಲ್ಲ ಸುಹಾಸಿನಿ. ನಾನು ಇಷ್ಟು ದಿನ ಆದರೂ ಈ ಮಾತನ್ನು ಯಾಕೆ ಮುಚ್ಚಿಟ್ಟಿದ್ದೀನಿ ಗೊತ್ತಾ? ಯಾಕೆ ಅಂದರೆ ನಿನಗೆ ನಾನು ಮಾತು ಕೊಟ್ಟಿದ್ದೀನಿ, ಅದು ಒಂದೇ ಉದ್ದೇಶಕ್ಕೆ. ನನಗಾಗಲಿ ನನ್ನ ಗಂಡ ಸೂರಿಗಾಗಲಿ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋ ಅಭ್ಯಾಸನೇ ಹೊರತು ಅದನ್ನು ಮೀರೋದಲ್ಲ. ಒಂದು ವಿಷಯ ಅರ್ಥ ಮಾಡ್ಕೋ ಸುಹಾಸಿನಿ, ಸುಳ್ಳನ್ನು ತುಂಬ ದಿನ ಸೆರಗಿನಲ್ಲಿ ಕಟ್ಕೊಂಡಿರೋಕ್ಕಾಗಲ್ಲ. ಯಾವತ್ತಿದ್ರೂ ಭಸ್ಮ ಆಗೋದೆ. ಹಾಗೆ ಸತ್ಯ ಕೂಡ ತುಂಬ ದಿನ ಬಚ್ಚಿಡೋಕ್ಕಾಗಲ್ಲ. ಸದ್ಯದಲ್ಲೇ ನನ್ನ ಮಕ್ಕಳಿಗೆ ಸತ್ಯ ಗೊತ್ತಾಗುತ್ತೆ, ನಾನೇ ಅವ್ರ ತಾಯಿ ಅಂತ. ಅಷ್ಟೇ ಅಲ್ಲ, ನನ್ನ ಗಂಡ ಸೂರಿ ಕೂಡ ವಾಪಸ್ ಬರ್ತಾರೆ. ಯಾಕೆ ಸುಹಾಸಿನಿ, ಭಯ ಆಯ್ತಾ? ಭಯ ಅಂದರೆ ಏನು ಅಂತ ನನ್ನ ಡಿಕ್ಷನರಿನಲ್ಲೇ ಇಲ್ಲ. ನಿನ್ನ ಮುಖದಲ್ಲಿರೋ ಆತಂಕನೇ ಹೇಳ್ತಾ ಇದೆ ನೀನು ಎಷ್ಟು ಭಯ ಪಡ್ತಿದ್ಯಾ ಅಂತ. ಸೀಮಂತಕ್ಕೆ ಬಂದ ಸ್ವಾಮೀಜಿ ನಿನ್ನ ಗಂಡ ಬದುಕಿದಾನೆ ಅಂತ ಹೇಳ್ದ ಅಂತ ತುಂಬ ಖುಷಿ ಪಡಕ್ಕೆ ಹೋಗ್ಬೇಡ. ಅದರಿಂದ ಯಾವ ಪ್ರಯೋಜನನೂ ಆಗಲ್ಲ. ಆಕಾಶದಲ್ಲಿರೋ ಸೂರ್ಯ ಕೂಡ ತಾನು ಸುಟ್ಟು ಪ್ರಪಂಚಕ್ಕೆ ಬೆಳಕು ಕೊಡ್ತಾನೆ. ಹಾಗೆ ನನ್ನ ಗಂಡ ಸೂರ್ಯ ನನ್ನ ಬಾಳನ್ನು ಬೆಳಗಿಸೋದಕ್ಕೆ ಬಂದೇ ಬರ್ತಾರೆ.
ಬಜಾರಿ ಕಾಫಿ. ಬಂದೆ ರೈ ವಾವ್ ಒಳ್ಳೆ ಸರ್ಪ್ರೈಸ್ ಬಜಾರಿ. ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಕೇಳಿದ ತಕ್ಷಣ ತಂದು ಕೊಡ್ತಾ ಇದೆಯಾ? ಆಹಾ ಸುಭದ್ರ ಕಣಯ್ಯ ನೀನು. ಕಮ್ಮಿ ಅಂದರೂ 1000 ಸತಿ ನೀನು ಕೇಳಿದ ತಕ್ಷಣ ತಂದ್ಕೊಟ್ಟಿದ್ದೀನಿ. ಆದರೆ ಇವತ್ತು ಫಸ್ಟ್ ಟೈಮ್ ಅಂತ ಇದೆಯಲ್ಲ. ಅದಕ್ಕೆ ಬೆಳಗ್ಗೆ ಜಗಳ ಮಾಡ್ತೀಯ? ಪರವಾಗಿಲ್ಲ ಬಿಡ. ಈ ಬಜಾರಿ ಕಾಫಿ ಕೇಳಿದ್ರೆ ಕಷಾಯ ತಂದು ಕೊಟ್ಟಿದ್ಯಲ್ಲ. ಸಾಕು ಸುಂದರಯ್ಯ, ನೀನು ಕೇಳಿದಾಗ ಕಾಫಿ ಮಾಡ್ಕೊಂಡು ತೊಗೊಂಬರೋದಕ್ಕೆ ನನ್ನೇ ನಿಮ್ಮ ಮನೆ ಕೆಲಸದೋಳು ಅಂದ್ಕೊಂಡಿದ್ಯಾ? ತಗೊಳ್ಳಿ ಧ್ರುವ, ಹಠ ಮಾಡಬಾರ್ದು ಪ್ಲೀಸ್. ಹಾಗೆ ಮಾಡಬೇಡಿ, ಒಂದು ಸ್ವಲ್ಪ ತಿನ್ನಿ. ಧ್ರುವ ಅಮ್ಮ ಏನಾಯ್ತು? ತಿಂಡಿ ತಿಂತಿಲ್ಲ? 3-4 ದಿನ ಆಯಿತು ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ. ತುಂಬ ಹಠ ಮಾಡ್ತಾ ಇದ್ದಾರೆ ಇವರು. ಯಾವತ್ತೂ ಧ್ರುವ ಅವರು ಹೀಗೆ ಮಾಡಿದ್ದಲ್ಲ. ಇತ್ತೀಚೆಗೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಧ್ರುವ ಯಾಕೆ ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ?